ನಮ್ಮ ಅಣ್ಣ ಅವರು ಶಾಸಕರಾದ ಮೇಲೆ ಬೇಡಿಕೆ ಇತ್ತು ಗ್ರಾಮಕ್ಕೆ ರಸ್ತೆ ಬೇಕು ಅಂತೇಳಿ. ಇವತ್ತು ಈ ಬೇಡಿಕೆ ಈಡೇರಿಸಿದ್ದಾರೆ. ಎಲೆಕ್ಷನ್ಗೆ ಬಂದಾಗ ಹೇಳಿದ್ವಿ ಈ ಥರ ಇದು ಮಾಡಿಕೊಡ್ಬೇಕು ರೋಡ್ಗೆ ಅಂತ. ಆಯಿತು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಒಳ್ಳೆ ಕಾರ್ಯಕ್ರಮ ನಮ್ಗೆ ಅನುಕೂಲ ಮಾಡಿಕೊಡಿದ್ರೆ ನಮ್ಗೆ ಅವ್ರಿಗೆ ಧನ್ಯವಾದಗಳು ಕೊಡಿ. ದೇವ್ರು ಒಳ್ಳೇದು ಮಾಡಲಿ, ಇನ್ನೊಂದು ಸತಿ ಅನುಕೂಲ ಆಗಲಿ ಅಂತ. ಈ ರೋಡ್ ಆದರೆ ನಮ್ಮೂರಿಗೆ ಅಂತಲ್ಲ, ಸುಮಾರು ಒಂದು 7-8 ಹಳ್ಳಿಗಳಿಗೆ ಅನುಕೂಲ ಆಗತ್ತೆ, ಒಂದೇ ಊರಿಗೆ ಅಂತಲ್ಲ. ಓಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭವಂತು. ಇವತ್ತು 3 ಕೋಟಿ ವೆಚ್ಚದಲ್ಲಿ 3 ಕಿಲೋಮೀಟರ್ ರಸ್ತೆ ಆಗ್ತಾಯಿದೆ. ರಾಮದೇವನಗುಡಿ ಗೇಟಿಂದ ಅಪ್ತೂರು ರೇಣ್ಮಾಕ್ಲಹಳ್ಳಿವರೆಗೂ 3 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಚಾಲನೆ ಆಗಿದೆ. ಇವತ್ತು ಸುಮಾರು ಒಂದು 15-20 ವರ್ಷದಿಂದ ರಸ್ತೆ ಪ್ರಾಬ್ಲಮ್ ಇದ್ದಿದ್ದು. ಒಂದು 2 ವೀಲರ್ ಹೋಗ್ಲಿಕ್ಕೆ ಅನಾನುಕೂಲ ಆಗಿತ್ತು. ನಮ್ಮ ಅಣ್ಣ ಅವರು ಶಾಸಕರಾದ ಮೇಲೆ ಬೇಡಿಕೆ ಇತ್ತು ಗ್ರಾಮಕ್ಕೆ ರಸ್ತೆ ಬೇಕು ಅಂತೇಳಿ. ಇವತ್ತು ಈ ಬೇಡಿಕೆ ಈಡೇರಿಸಿದ್ದಾರೆ. ಇವತ್ತಿಂದ ಕಾರ್ಯರೂಪಕ್ಕೆ ಚಾಲನೆ ಆಗ್ತದೆ ರಸ್ತೆ. ಇದು ಯಾಕೆ 15-20 ವರ್ಷದಿಂದ ಆಗಿರಲಿಲ್ಲ ಈ ರಸ್ತೆ ಅಂತ? ಹಿಂದಿನ ಶಾಸಕರ ಸಚಿವರು ಮಾಡಿದ್ರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದು ಈಗ ನಮ್ಮ ಅಣ್ಣ ಅವ್ರ ಶಾಸಕರಾದ ಮೇಲೆ ನಮ್ಮ ಸರ್ಕಾರದಲ್ಲಿ ನಾವು ಅನುದಾನ ಹಾಕಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಭಾಗದ ಜನರು ಯಾವ ರೀತಿ ಕಷ್ಟಗಳನ್ನು ಹೇಳ್ಕೊಂಡಿದ್ರು ಈ ಭಾಗಕ್ಕೆ ಬಂದಾಗ? ಒಂದು 2 ವೀಲರ್ ಹೋಗೋಕ್ಕಾಗಲ್ಲ. ಸುಮಾರು ಸರಿ ನಮ್ಗೆ ಫೋನ್ ಮಾಡಿ ಬೈಕಲ್ಲೆಲ್ಲ ಬಿದ್ದೋಗ್ತಾ ಇದ್ದೀವಿ ಅಂತೇಳಿ ಸಮಸ್ಯೆ ಆಗಿ ಸುಮಾರು ಒಂದು 4-5 ಸರಿ ನಮಗೆ ಬಿದ್ದೋಗಿರೋರೆಲ್ಲ ಹೇಳಿದ್ರು ಹಿಂಗೆ ತುಂಬ ಸಮಸ್ಯೆ ಆಗ್ತಾಯಿದೆ, ದಾರಿಗೆ ಒಂದು ಅನುಕೂಲ ಮಾಡಿ ಇದನ್ನು ಮಾಡಿ ಅಂತೇಳಿ. ಅದಕ್ಕೆ ಇವತ್ತು 3 ಕೋಟಿ ವೆಚ್ಚದಲ್ಲಿ 3 ಕಿಲೋಮೀಟರ್ CC ರಸ್ತೆ ಆಗ್ತಾಯಿದೆ. ಇದು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನೆಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುವಂಥ ನಿರೀಕ್ಷೆ ಇದೆ? ಇದು ಪೂರ್ತಿ ಕಾರ್ಯ ಆಗೋಕ್ಕೆ ಒಂದು 3 ತಿಂಗಳನ್ನ ಬೇಕಾಗ್ತದೆ. 3-4 ತಿಂಗಳನ್ನ ಬೇಕು. ಇದೆಲ್ಲ ಮೆಟ್ಲಿಂಗ್ ಮಾಡಿ ಕ್ಲೀನಾಗಿ CC ಡಾಂಬೀಕರಣ ಮಾಡೋಕ್ಕೆ ಒಂದು 3-4 ತಿಂಗಳನ್ನ ಬೇಕು. ಇವತ್ತು ಈ ದಿನ ನಾವು ಇಲ್ಲಿ ಒಳ್ಳೆ ದಿನ. ಇವಾಗ ನಾವು ಪ್ರತಿಭಟಿಸೋರು ನಮ್ಮ ಚೇತನ್ ಸರ್ ಅವರು ಮುಡ್ಸು ಮಾಡಿ ರೋಡ್ಗೆ ಪಾಪ ಎಲ್ಲ ಅನುಕೂಲ ಮಾಡಿಕೊಟ್ರು. ಎಷ್ಟೋ ವರ್ಷದಿಂದ ಗುಂತಗಳೆಲ್ಲ ಖಾಲಿ ಇತ್ತು, ವೆಹಿಕಲ್ ಕೂಡ ಓಡಾಡೋಕ್ಕಾಗ್ತಾಯಿಲ್ಲ. ಅಂಥ ಇದರಲ್ಲಿ ಅವ್ರು ಮುಡ್ಸು ಮಾಡಿ ನಮ್ಮ ರೋಡ್ಗೆ 3 ಕೋಟಿ ರೂಪಾಯಿ ಅನುದಾನ ನೀಡಿ ಇದು ಮಾಡಿ ಕೊಟ್ಟಿದ್ದಾರೆ. ಅವಳಿಗೆ ಧನ್ಯವಾದಗಳು, ದೇವರು ಒಳ್ಳೇದು ಮಾಡಲಿ ಅಂತ ನಾವು ಇದು ಮಾಡ್ತೀವಿ. ಯಾವ್ಯಾವ ಊರಿಗೆ ಸಂಪರ್ಕ ಕಲ್ಪಿಸುತ್ತೆ? ಇದು ನಮ್ಮದು ಇನ್ಮಿಚನಹಳ್ಳಿ, ರೇಣ್ಮಾಕ್ನಹಳ್ಳಿ, ಗಂಗ್ರೆಕಾಲು, ಕಾಸಿಗೆ ಈ ಕಡೆ ಕಾಶಿಯವ್ರಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನುಕೂಲ ಮಾಡಿಕೊಡ್ತೀವಿ ಅಂತ ಮಾಡಿಕೊಡ್ತೀವಿ. ಒಳ್ಳೆ ಕಾರ್ಯಕ್ರಮ ನಮ್ಗೆ ಅನುಕೂಲ ಮಾಡಿಕೊಡಿದ್ರೆ ನಮ್ಗೆ ಅವ್ರಿಗೆ ಧನ್ಯವಾದಗಳು ಕೊಡಿ. ದೇವ್ರು ಒಳ್ಳೇದು ಮಾಡಲಿ, ಇನ್ನೊಂದು ಸತಿ ಅನುಕೂಲ ಆಗಲಿ ಅಂತ. ಯಾವ ರೀತಿ ಸಮಸ್ಯೆ ಇದೆ ಸರ್ ರೋಡಿನ ಸಮಸ್ಯೆ? ಈ ಹಿಂದೆ ಈ ರೋಡ್ ಸಮಸ್ಯೆ, ವೆಹಿಕಲ್ ಕೂಡ 2 ವೀಲರ್ ಕೂಡ ಓಡಾಡೋಕ್ಕಾಗ್ತಾ ಇಲ್ಲ. ಅಂಥ ಕಾಲದಲ್ಲಿ ಗುಣಗಳಿದ್ದು ಎಷ್ಟೋ ವರ್ಷದಿಂದ ಖಾಲಿ ಇತ್ತು, ಇವಾಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ನರಸಿಂಹಪ್ಪ ಅಂತ ಇನ್ಮಿಂಚನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಸುಮಾರು ವರ್ಷಗಳಿಂದ ರೋಡ್ ತುಂಬ ಪ್ರಾಬ್ಲಮ್ ಆಗಿತ್ತು. ಮಳೆ ಬಂದರೆ ಓಡಾಡೋಕ್ಕಂತ ಆಗ್ತಾನೇ ಇರಲಿಲ್ಲ. ಗಾಡಿಗಳು ಯಾವನ ಬಂದರೆ ಅಲ್ಲೇ ನಿಂತಾಗಿ ತುಂಬ ಸಮಸ್ಯೆಗೆ ಇದಾಗ್ತಾಯಿತ್ತು. ಈಗ ನಮ್ಮ ಶಾಸಕರು ಬಂದಾಗ ಎಲೆಕ್ಷನ್ಗೆ ಬಂದಾಗ ಹೇಳಿದ್ವಿ ಈ ಥರ ಇದು ಮಾಡಿಕೊಡ್ಬೇಕು ರೋಡ್ಗೆ ಅಂತ. ಆಯಿತು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದೇ ರೀತಿ ಅನುಕೂಲ ಮಾಡಿಕೊಟ್ಟವ್ರೆ. ತುಂಬ ಧನ್ಯವಾದಗಳು ಅವರಿಗೆ. ಇವತ್ತು ಗುದ್ದಲಿ ಪೂಜೆ ಆಗಿದೆ, ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ? ಒಳ್ಳೆಯ ಕಾರ್ಯಕ್ರಮ, ಒಳ್ಳೇದಾಗಲಿ ಅಂತ ಬಯಸ್ತೀವಿ. ನಿಮ್ಮೂರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ರೋಡ್ ಆದರೆ? ಈ ರೋಡ್ ಆದರೆ ನಮ್ಮೂರಿಗೆ ಅಂತಲ್ಲ, ಸುಮಾರು ಒಂದು 7-8 ಹಳ್ಳಿಗಳಿಗೆ ಅನುಕೂಲ ಆಗತ್ತೆ, ಒಂದೇ ಊರಿಗೆ ಅಂತಲ್ಲ. ಈ ಕಡೆ ತುಂಬ ಹಳ್ಳಿಗಳಿದ್ದಾವೆ, ತುಂಬ ರೋಡು ಇದಾಗಿದೆ, ಒಳ್ಳೆಯದಾಗುತ್ತೆ.